ಫ್ರೆಂಡ್ಸ್, ನೀವೇನಾದರೂ ಬೆಂಗಳೂರು ದೊಡ್ಡಕಾಮನಹಳ್ಳಿ ಹುಳಿಮಾವು ಲೇಕ್ ಹತ್ರ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಥವಾ ನಿಮ್ಮ ಸ್ಪೆಷಲ್ ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಪ್ಲೇಸನ್ನು ಹುಡುಕ್ತಾ ಇದ್ದೀರಾ, ಹಾಗಾದರೆ ನೀವು ಕರೆಕ್ಟಾದ ಬ್ಲಾಗನ್ನು ನೋಡ್ತಾ ಇದ್ದೀರಾ. ನನ್ನ ಬ್ಲಾಗನ್ನು ಕೊನೆಯವರೆಗೂ ನೋಡೋದನ್ನು ಮರಿಬೇಡಿ. ನಾನಿವಾಗ ನಿಮಗೆ ತೋರಿಸ್ತಾ ಇರುವಂಥ ಈ ಪ್ಲೇಸು ಆದಿತ್ಯ ಕೆಫೆ ಅಂತ A2C ಆಪೋಸಿಟ್ ಟು AECS ಮಾರುತಿ ನರ್ಸಿಂಗ್ ಕಾಲೇಜ್. ಈ ಕೆಫೆ ಮಾರ್ನಿಂಗ್ 11:30 AM ಇಂದ 11:30 PM ವರೆಗೂ ಓಪನ್ ಆಗಿರುತ್ತೆ. ನೀವೇನಾದರೂ ಸ್ಪೆಷಲ್ ಒಕೇಶನ್ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂತಾ ಇದ್ರೆ ಒನ್ ಡೇ ಮೊದಲೇ ತಿಳಿಸಿ ನೀವು ಬುಕಿಂಗನ್ನು ಕೂಡ ಮಾಡ್ಕೋಬಹುದು. ಬುಕಿಂಗ್ ಚಾರ್ಜಸ್ಸು ಅಡ್ವಾನ್ಸ್ ಟೋಕನ್ನು 2000 rupees ಮಿನಿಮಮ್ ಆಗಿ ಚಾರ್ಜಸನ್ನು ಮಾಡ್ತಾರೆ. ಹಾಗೆ ನೀವು ಪ್ಲೇಟರು ಅಥವಾ ಇಂಡಿಯನ್ ಅಥವಾ ಕಾಂಟಿನೆಂಟ್ ಫುಡ್ಡನ್ನು ಚೂಸ್ ಮಾಡ್ತಾ ಇದ್ರೆ ಅದ್ರ ಬೇಸ್ ಮೇಲೆ ನಿಮಗೆ ಪ್ರೈಸಸನ್ನು ಅವರು ಹೇಳ್ತಾರೆ. ನಾವಿಲ್ಲಿ ಚೂಸ್ ಮಾಡಿದ್ದು ಇಂಡಿಯನ್ ಫುಡ್ ಆಗಿದ್ರಿಂದ ಪ್ಲಾಟರ್ನ ಚೂಸ್ ಮಾಡಿದರೆ ಅದ್ರ ಬೇಸಸ್ ಮೇಲೆ ಪರ್ ಹೆಡ್ ಎಷ್ಟಾಗುತ್ತೆ ಅಂತ ಚಾರ್ಜನ್ನು ತಿಳಿಸ್ತಾರೆ. ಅರೌಂಡ್ 300 to 400 ಡಿಪೆಂಡಿಂಗ್ ಅಪಾನ್ ದ ಐಟಮ್ ನೀವೇನು ಚೂಸ್ ಮಾಡ್ತೀರಾ ಅದ್ರ ಮೇಲೆ ಇರುತ್ತೆ. ನಂಬರ್ ಆಫ್ ಐಟಮ್ ಇನ್ಕ್ರೀಸ್ ಆದಂಗೂ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗೆ ಕಾಂಪ್ಲಿಮೆಂಟರಿ ಆಗಿ ಫ್ರೂಟ್ಸು ಮತ್ತು ಐಸ್ ಕ್ರೀಮನ್ನು ಅವರೇ ಪ್ರೊವೈಡ್ ಮಾಡ್ತಾರೆ. ಈ ಕೆಫೆಯಲ್ಲಿ ಅರೌಂಡ್ 30 ಮೆಂಬರ್ ಅಷ್ಟು ನೀವು ಅಕೊಮಡೇಟ್ ಮಾಡುವಷ್ಟು ಸ್ಪೇಷಿಯಸ್ ಆಗಿದೆ. ಫಸ್ಟ್ ಫ್ಲೋರಲ್ಲಿ ಇದು ಲೊಕೇಟ್ ಆಗಿದೆ. ಹಾಗೆ ಔಟ್ಡೋರ್ ಸಿಟ್ಟಿಂಗ್ ಏರಿಯಾನ ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ಕಂಜೆಸ್ಟೆಡ್ ಆಗಿದ್ರು ಕೂಡ ಸಿಟ್ಟಿಂಗ್ ಅರೇಂಜ್ಮೆಂಟ್ಗಳು ಚೆನ್ನಾಗಿದೆ. ಸ್ಮೋಕಿಂಗ್ ಝೋನ್ ಥರ ಒಂದು ಸ್ಮಾಲ್ ಏರಿಯಾನ ಮಾಡಿದ್ದಾರೆ. ಇಲ್ಲಿ ನೀವು ಪಾರ್ಟಿ ಹಾಗೆ ಯಾವುದೇ ರೀತಿಯ ಬರ್ತ್ ಸೆಲೆಬ್ರೇಷನ್ನ ಮಾಡೋದ್ರೆ ಡೆಫಿನೆಟ್ಲಿ ಈ ಪ್ಲೇಸನ್ನು ನೀವು ಚೂಸ್ ಮಾಡ್ಬೋದು. ನಿಯರ್ ಬೈ ಹುಳಿಮಾವು ಅಥವಾ ಮೀನಾಕ್ಷಿ ಮಾಲ್ ಆ ಕಡೆ ಎಲ್ಲಾದರೂ ಇದ್ದರೆ. ಆ್ಯಂಡ್ ಡೆಫಿನೆಟ್ಲಿ ಚೆನ್ನಾಗಿದೆ. ಪ್ರಾಜೆಕ್ಟರ್ ಕೂಡ ಅವರು ಪ್ರೊವೈಡನ್ನು ಮಾಡ್ತಾರೆ. ಮ್ಯೂಸಿಕ್ ಕೂಡ ತುಂಬ ಸೂತಿಂಗ್ ಆಗಿದೆ. ನಿಮ್ಮ ಚಾಯ್ಸಿಗೆ ಅದನ್ನು ಬಿಟ್ಟಿರ್ತಾರೆ. ವೆಲ್ಕಮ್ ಡ್ರಿಂಕನ್ನು ಕಾಂಪ್ಲಿಮೆಂಟರಿ ಆಗಿ ಕೊಟ್ಟಿರ್ತಾರೆ. ಯಾವುದಾದ್ರು ಸೀಸನಲ್ ಫ್ರೂಟ್ಸ್ ಜ್ಯೂಸನ್ನು ಪ್ರೊವೈಡನ್ನು ಮಾಡ್ತಾರೆ. ಹಾಗೆ ನೀವು ಒಂದು ವೇಳೆ ಡೆಕೋರೇಷನ್ಗೆ ನೀವು ಜಾಸ್ತಿ ಎಕ್ಸ್ಟ್ರಾ ಪೇ ಮಾಡಬೇಕು ಅಂದರೂ ಕೂಡ ಅದಕ್ಕೂ ಕೂಡ ನೀವು 2000 to 3000 rupees ಡಿಪೆಂಡಿಂಗ್ ಅಪಾನ್ ಏನು ಡೆಕೋರೇಷನ್ ನೀವು ಡಿಮಾಂಡ್ ಮಾಡಿದ್ರೆ ಅದ್ರ ಮೇಲೆ ಚಾರ್ಜಸ್ ಇರುತ್ತೆ. ನಾವು ಯಾವುದೇ ರೀತಿ ಡೆಕೋರೇಷನ್ನ ಡಿಮಾಂಡ್ ಮಾಡಿರಲಿಲ್ಲ. ನಾವೇ ಐಟಮ್ಸ್ಗಳನ್ನು ತೊಗೊಬಂದು ಅರೇಂಜನ್ನು ಮಾಡಿದ್ವಿ. ಆ ಥರ ಅರೇಂಜ್ ಮಾಡೋಕ್ಕೂ ಕೂಡ ಅವರ ಸ್ಟಾಫ್ಗಳು ಹಾಗೆ ಓನರ್ ಕೂಡ ಹೆಲ್ಪನ್ನು ಮಾಡ್ತಾರೆ. ನೋಡಿ, ನಮ್ಮ ರಮ್ಯಾ ಅವರು ಬಂದಾಯಿತು. ಹಾಯ್ ಮಾಡಿ ರಮ್ಯಾ. ಹಾಯ್ ಸಯ್ಯಮ್. ಅಮ್ಮನ 60ನೇ ವರ್ಷದ ಬರ್ತಡೇ ನಾವು ಚಿಕ್ಕದಾಗಿ ಪುಟ್ಟದಾಗಿ ಕ್ಯೂಟಾಗಿ ಮನೇಲೆ ಮಾಡೋಣ ಅಂತ ಡಿಸೈಡನ್ನು ಮಾಡಿದ್ವಿ. ಲಾಸ್ಟ್ ಮೂಮೆಂಟಲ್ಲಿ ಯಾವುದೋ ಕೆಲಸಕ್ಕೆ ಈ ರೂಟ್ ಹತ್ರ ಬಂದಾಗ ಈ ಕೆಫೆ ಬಗ್ಗೆ ಗೊತ್ತಾಯಿತು. ಸೊ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಲಾಸ್ಟ್ ಮೂಮೆಂಟಲ್ಲೂ ಕೂಡ ಈ ಕೆಫೆ ಓನರು ಸ್ವೀಟಾಗಿ ಒಪ್ಕೊಂಡ್ರು. ನಮಗೆಲ್ಲ ರೆಸ್ಪಾನ್ಸ್ ಕೂಡ ಮಾಡಿದ್ರು. ಲಾಸ್ಟ್ ಮೂಮೆಂಟಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಚೆನ್ನಾಗಿ ನಮಗೆ ರೆಸ್ಪಾನ್ಸನ್ನು ಮಾಡಿ ನಮ್ಮ ಪ್ರೋಗ್ರಾಮನ್ನು ಚೆನ್ನಾಗಿ ಮಾಡಿಕೊಡೋಕ್ಕೆ ಹೆಲ್ಪ್ ಮಾಡಿದಂತಹ ಈ ಕೆಫೆ ಓನರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ ರಿವ್ಯೂ. ನನ್ನ ಜೆನ್ಯೂನ್ ಆದ ಕೆಫೆ ಈ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮಗೆ ಹೇಳಬೇಕು ಅಂದರೆ ನೀವು ಈ ಬ್ಲಾಗನ್ನು ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಫುಡ್ ರಿವ್ಯೂ ಆಗಲಿ ಉಳಿದಿರುವಂಥ ಎಲ್ಲ ಅಮ್ಯುನಿಟೀಸ್ಗಳ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ನಮ್ಮ ಒಂದು ಸ್ಪೆಷಲ್ ಮೂಮೆಂಟನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಹಾಗೆ ಐ ಹೋಪ್ ನೀವೇನಾದರೂ ಈ ಕಡೆ ನಿಯರ್ ಬೈ ಇದ್ದರೆ ಡೆಫಿನೆಟ್ಲಿ ಈ ಪ್ಲೇಸನ್ನು ನೀವು ಚೂಸ್ ಮಾಡ್ಬೋದು. ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ ಅಂತ ಹೇಳ್ತಾ ವ್ಲಾಗನ್ನು ಹಾಗೆ ಮುಂದುವರಿಸೋಣ. लैंडस्केप तो उन्होंने ओके ओपन ಮಾಡಿ ಓಪನ್. welcome.
Game fun na. ಹೇಗಿದೆ ಫುಡ್ಡು? ಸೂಪರ್. ಚೆನ್ನಾಗಿದೆಯಾ? ನೀವೇ ಪ್ರಿಪೇರ್ ಮಾಡಿದ್ದು. ಹೌದು, ನಾವೇ ಪ್ರಿಪೇರ್ ಮಾಡಿದ್ವಿ. ಚೆನ್ನಾಗಿದೆ. ಹಾ. ಸ್ಟಾರ್ಟ್ ಮಾಡಿ. Gimana, Neng?
ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ನಂಬರ್ ಬೀಳುತ್ತೆ, ಅಷ್ಟು ಪರ್ಸೆಂಟ್ ನೀವು ಟೋಟಲ್ ಅಮೌಂಟ್ ಏನು ಪೇ ಮಾಡಬೇಕಾಗಿರುತ್ತೆ ಮೈನಸ್ ಆಗುತ್ತೆ. ಇದು ಒಂಥರ ಕಾಂಪ್ಲಿಮೆಂಟರಿ ಅಥವಾ ಸರ್ಪ್ರೈಸ್ ಗಿಫ್ಟ್ ಅನ್ಬೋದು. ಇವಾಗ ಜನರ ರಿವ್ಯೂ ಹೇಳಬೇಕು ಅಂದರೆ ಫುಡ್ ವಾಸ್ ಸೋ ಗುಡ್, ಯಾವುದೇ ರೀತಿಯ ಕಂಪ್ಲೇಂಟ್ ಇರಲಿಲ್ಲ. ಆ್ಯಂಡ್ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು, ಸ್ಪೇಷಿಯಸ್ ಆಗಿತ್ತು. ನಮ್ಗೆ ಬೇಕಾದಷ್ಟು ಸಮಯ ಕೂಡ ಇಲ್ಲಿ ನಾವು ಸ್ಪೆಂಡ್ ಮಾಡ್ಬೋದು. ಸೊ ದಿಸ್ ವಾಸ್ ದ ಪ್ಲಸ್ ಪಾಯಿಂಟ್. ಸಪ್ರೇಟ್ ಆದ ಪಾರ್ಕಿಂಗ್ ಸ್ಪೇಸ್ ಇಲ್ಲ, ಬಟ್ ಈ ಲೊಕೇಟ್ ಆಗಿರುವಂಥ ಏರಿಯಾದಲ್ಲಿ ಸಾಕಷ್ಟು ಸ್ಪೇಷಿಯಸ್ ಆಗಿ ನೀವು ಅಲ್ಲೇ ವೆಹಿಕಲ್ನ ಕೂಡ ಪಾರ್ಕ್ ಮಾಡ್ಬೋದು. ಹಾಗೆ ನೀವು ಎಲ್ಡರ್ಸ್ ಪೀಪಲ್ನ ಕರ್ಕೊ ಬರ್ತಾ ಇದ್ರೆ ಅದರಲ್ಲೂ ಕೂಡ 2 to 3 hours ನೀವು ಇಲ್ಲಿ ಸ್ಪೆಂಡ್ ಮಾಡ್ತೀರಾ ಅಂದರೆ ವಾಶ್ರೂಮ್ ಫೆಸಿಲಿಟೀಸನ್ನು ಇವರು ಇಟ್ಟಿಲ್ಲ. ಅದೊಂದು ಡ್ರಾಬ್ಯಾಕ್ ಅಂತ ಹೇಳ್ತೀನಿ. ಉಳಿದಿರುವಂಥ ಎಲ್ಲ ಅಮ್ಯುನಿಟೀಸ್ಗಳು ಸಾಕಷ್ಟು ಚೆನ್ನಾಗಿದೆ. ಸೊ ಫೈನಲಿ ಫ್ಯಾಮಿಲಿ ಜೊತೆ ನೀವು ಪ್ಲಾನ್ ಮಾಡಿದ್ರೆ ಡೆಫಿನೆಟ್ಲಿ ಈ ಪ್ಲೇಸು ವರ್ತ್ ಆಗಿರುತ್ತೆ. ಆ್ಯಂಡ್ ನೀವು ನಿಯರ್ ಬೈ ಇದ್ರೆ ಹುಳಿಮಾವು ಅಥವಾ ಬನ್ನರಗಟ್ಟೆ ರೋಡ್ ಹತ್ರ ಇದ್ರೆ ಡೆಫಿನೆಟ್ಲಿ ಪ್ಲೇಸನ್ನು ಚೂಸ್ ಮಾಡಿ ಅಂತ ನನ್ನ ಬ್ಲಾಗನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.